ನಮಸ್ಕಾರ, ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಅಹಮದಾಬಾದ್ನಲ್ಲಿ ನಡೆದ ಮಹಾನ್ ವಿಮಾನ ದುರಂತದಲ್ಲಿ ಮೃತಪಟ್ಟಿರುವ 240ಕ್ಕೂ ಹೆಚ್ಚಿನ ಪ್ರಯಾಣಿಕರು. ಬಿಎಸ್ಸಿ ಪದವಿಯಲ್ಲಿ ವಿಶ್ವವಿದ್ಯಾಲಯಕ್ಕೆ 3ನೇ ರ್ಯಾಂಕ್ ಪಡೆದ ಕುಮಾರಿ ನಂದಿತಾ. ಕದ್ದ ಬೈಕ್ ಪತ್ತೆ ಮಾಡಿದ ಮುಂಡಗೋಡ್ ಪೊಲೀಸರು. ಸೆಲ್ಕೋ ಮಡಿಲಿಗೆ ಸೇರಿದ ಗ್ರೀನ್ ಆಸ್ಕರ್ ಅಂತಾರಾಷ್ಟ್ರೀಯ ಯುಸೆಡ್ ಪ್ರಶಸ್ತಿ. ಮತ್ತು ಬ್ರೇಕಿಂಗ್ ವರದಿಯಿಂದ ಎಚ್ಚೆತ್ತುಕೊಂಡು ಬಾವಿ ದುರಸ್ತಿಗಳಿದ ಗುಡ್ನಾಪುರ ಪಂಚಾಯಿತಿ ಅಧಿಕಾರಿಗಳು. ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ ನಡೆದ ಮಹಾನ್ ವಿಮಾನ ದುರಂತದಲ್ಲಿ 240ಕ್ಕೂ ಹೆಚ್ಚಿನ ಪ್ರಯಾಣಿಕರು ಮೃತಪಟ್ಟ ಘಟನೆ ಇಡೀ ದೇಶವೇ ಮರುಗುವಂತೆ ಮಾಡಿದೆ. ಮಧ್ಯಾಹ್ನ 1:30 ಸುಮಾರಿಗೆ ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಟೇಕಪ್ ಆದ ಕೇವಲ 5 ನಿಮಿಷದಲ್ಲಿ ವಿಮಾನ ಎಂಬಿಬಿಎಸ್ ವಸತಿ ನಿಲಯದ ಕಟ್ಟಡದ ಮೇಲೆಯೇ ಪತನಗೊಂಡಿದ್ದರಿಂದ ಈ ದುರಂತದಲ್ಲಿ 40ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ನೆತದೃಷ್ಟ ವಿಮಾನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿತ್ತು. ಇನ್ನೇನು ವಿಮಾನ ಟೇಕಪ್ ಆದ ಕೇವಲ 5 ನಿಮಿಷದಲ್ಲಿಯೇ ವಿಮಾನ ಎಂಬಿಬಿಎಸ್ ಕಲಿಯಲು ವಸತಿ ಮಾಡಿದ್ದ ವಸತಿ ನಿಲಯದ ಮೇಲೆ ಪತನಗೊಂಡಿತು. 242 ಪ್ರಯಾಣಿಕರಿದ್ದ ವಿಮಾನದಲ್ಲಿ 169 ಭಾರತೀಯ ಪ್ರಜೆ, 53 ಬ್ರಿಟನ್ ಪ್ರಜೆಗಳು ಹಾಗೂ 12 ಸಿಬ್ಬಂದಿಗಳು ಹಾಗೂ ಪೈಲಟ್ಗಳಿದ್ದರು. ವಿಮಾನ ಪತನಗೊಂಡ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ದಿಗ್ಭ್ರಮೆ ವ್ಯಕ್ತಪಡಿಸಿ ಮೃತಪಟ್ಟವರ ಕುಟುಂಬದ ಹಿಂದೆ ಸರ್ಕಾರ ಇದೆ ಎಂದು ತಿಳಿಸಿದ್ದಾರೆ. ಈ ಘಟನೆಯ ಬಗ್ಗೆ ಅಹಮದಾಬಾದ್ನಿಂದ ಬೆಂಗಳೂರಿಗೆ ಹೊರಟಿದ್ದ ಸಿರ್ಸಿ ತಾಲೂಕಿನ ಅರವಿಂದ್, ಸುನಿಲ್, ಪ್ರಸನ್ನ ಹಾಗೂ ರೋಷನ್ ತಮಗಾದ ಅನುಭವವನ್ನು ರಾಜ್ ನ್ಯೂಸ್ ಕರಾವಳಿಗೆ ತಿಳಿಸಿದ್ದಾರೆ. पूरा ही गया होगा कोई बात। ನಮಸ್ತೆ ಮೇಡಮ್, ನಾವು ಕರ್ನಾಟಕದಿಂದ ಬಂದಿರೋದು, ಉತ್ತರಾಖಂಡ್ ಡಿಸ್ಟಿಕ್ ಶಿರ್ಸಿಯಿಂದ. ನಾವು ಮೊನ್ನೆ ಅಹಮದಾಬಾದಿಗೆ ಬಂದಿದ್ವಿ. ಇವತ್ತು ರಿಟರ್ನ್ ಫ್ಲೈಟ್ ಬೆಂಗಳೂರಿಗೆ ಇತ್ತು. ನಾವಿವತ್ತು ಅಹಮದಾಬಾದ್ ಏರ್ಪೋರ್ಟ್ನ ಜಸ್ಟ್ ಎಂಟ್ರಿ ಆಗ್ತಿದ್ದ ಹಾಗೆ ಈ ಒಂದು ಏರ್ ಕ್ರ್ಯಾಶ್ ಆಗಿರ್ತಕ್ಕಂಥ ಒಂದು ನ್ಯೂಸ್ ನಮ್ಮ ಗಮನಕ್ಕೆ ಬಂತು. ಆ ಸಂದರ್ಭದಲ್ಲಿ ನಾವು ಏರ್ಪೋರ್ಟ್ ಒಳಗಡೆ ಬರ್ತಾಯಿದ್ವಿ. ಏರ್ಪೋರ್ಟ್ನಲ್ಲಿ ಯಾವುದೇ ರೀತಿ ಭಯದ ವಾತಾವರಣ, ಆ ಥರ ಯಾವುದೇ ಆಕ್ಸಿಡೆಂಟ್ ಆದಂಥ ಒಂದು ವಾತಾವರಣ ಏನೂ ಇರಲಿಲ್ಲ, ಗಡಿಬಿಡಿ ವಾತಾವರಣ ಇರಲಿಲ್ಲ. ಇದು ರನ್ವೇದಿಂದ ಹೊರಗಡೆ ಆಗಿರೋದ್ರಿಂದ ಏರ್ಪೋರ್ಟಲ್ಲಿ ಯಾವುದೇ ರೀತಿ ಒಂದು ಭಯದ ವಾತಾವರಣ ಇರಲಿಲ್ಲ. ಆದರೆ ನಾವು ಏರ್ಪೋರ್ಟ್ ಒಳಗಡೆ ಬಂದಾಗ ನ್ಯೂಸ್ ಚಾನಲ್ಗಳನ್ನು ನೋಡಿದಾಗ ನಮಗೆ ಗೊತ್ತಾಯಿತು ಒಂದು ಪ್ಲೇನ್ ಕ್ರ್ಯಾಶ್ ಆಗಿದೆ ಅಂತ. ಈ ಪ್ಲೇನ್ ಕ್ರ್ಯಾಶಲ್ಲಿ ಸಾಕಷ್ಟು ಜನರು ಪ್ರಯಾಣಿಕರು ಮೃತರಾಗಿದ್ದಾರೆ ಅಂತೇಳಿ ತುಂಬ ನೋವಾಗ್ತಾಯಿದೆ ಮತ್ತು ಅಷ್ಟೇ ಆತಂಕ ಕೂಡ ಆಗ್ತಾಯಿದೆ. ಅದೇ ಸಂದರ್ಭದಲ್ಲಿ ನಮ್ಮ ಊರಿಂದ ಅಥವಾ ನಮ್ಮ ಸ್ನೇಹಿತರು ಸಾಕಷ್ಟು ಜನ ಕರೆ ಮಾಡ್ತಾಯಿದ್ರು ನಾವು ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಇದ್ದ ಕಾರಣದಿಂದ. ಇಲ್ಲಿ ಏರ್ಪೋರ್ಟ್ನಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದರೆ ಸ್ವಲ್ಪ ಭಯದ ವಾತಾವರಣ ಇದೆ. ಯಾಕಂತಂದರೆ ಈಗಾಗಲೇ 4 ತಾಸಿಂದ ಯಾವುದೇ ಫ್ಲೈಟ್ಗಳು ಇಲ್ಲಿಂದ ಟೇಕಪ್ ಆಗ್ತಾಯಿಲ್ಲ ಮತ್ತು ಲ್ಯಾಂಡಿಂಗ್ ಆಗ್ತಾಯಿಲ್ಲ. ಹಾಗಾಗಿ ಸಾಕಷ್ಟು ಜನ ಸಂಖ್ಯೆ ಇವತ್ತು ಏರ್ಪೋರ್ಟ್ನಲ್ಲಿ ಕಾಣ್ತಾ ಇದೆ. ಪ್ರಯಾಣಿಕರು ಎಲ್ಲರೂ ಅತ್ಯಂತ ಆತಂಕದಲ್ಲಿದ್ದಾರೆ ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಪ್ರಯಾಣಿಕರು ಸೇರಿದ್ದಾರೆ. ಈಗಾಗಲೇ ಒಂದು ವಿಡಿಯೋವನ್ನು ಕೂಡ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತಾ ಇದ್ದೇನೆ, ತಾವು ನೋಡ್ಬೋದು. ಈಗಾಗಲೇ ಸಾಕಷ್ಟು ಫ್ಲೈಟ್ಗಳು ಡಿಲೇ ಆಗಿದೆ ಮತ್ತು ಹಾಗೆ ಅನೇಕ ಫ್ಲೈಟ್ಗಳು ಕ್ಯಾನ್ಸಲ್ ಕೂಡ ಆಗಿವೆ. ನಾವು ಬೆಂಗಳೂರಿಗೆ ಬರ್ತಾ ಇರೋ ಫ್ಲೈಟು ಡಿಲೇ ಆಗ್ತಾ ಇದೆ. ಧನ್ಯವಾದಗಳು.
ಸಿರ್ಸಿ ತೋಟಗಾರಿಕಾ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ನಂದಿತಾ ಇವರು ಬಿಎಸ್ಸಿ ಹಾರ್ಟಿಕಲ್ಚರ್ನಲ್ಲಿ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ 3ನೇ ರ್ಯಾಂಕ್ ಗಳಿಸಿದರೆ ಕಾಲೇಜಿಗೆ ಪ್ರಥಮ ರ್ಯಾಂಕ್ ಗಳಿಸಿದ್ದಾಳೆ ಮತ್ತು 3 ಟೀಚರ್ಸ್ ಬೆಸ್ಟ್ ಬಂಗಾರದ ಪದಕವನ್ನು ಪಡೆದುಕೊಂಡಿದ್ದಾಳೆ. ಕುಮಾರಿ ನಂದಿತಾ ಇವರು ತೋಟಗಾರಿಕೆ ಇಲಾಖೆಯ ನಿವೃತ್ತ ಅಧಿಕಾರಿ ಅಣ್ಣಪ್ಪ ಮತ್ತು ಸುಧಾ ನಾಯ್ಕ್ ದಂಪತಿಗಳ ಪುತ್ರಿಯಾಗಿದ್ದಾಳೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿ ಮುಖ್ಯವಾಗಿ ಕೇಳಿಬರುವ ಸಂಸ್ಥೆ ಎಂದರೆ ಅದು ಸಿರ್ಸಿಯ ಮೇಯರ್ ಚಂದನ PU ಕಾಲೇಜ್. ಈ ಬಾರಿ ನಡೆದ KCET, ನೀಟ್ ಹಾಗೂ JEEಯಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆ ಮಾಡುವುದರ ಮೂಲಕ ಸಿರ್ಸಿಯ ಶ್ರೇಷ್ಠತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿ ತೋರಿಸಿದ್ದಾರೆ. ಲಕ್ಷ ಹಣ ಖರ್ಚು ಮಾಡದೆ ಅತ್ಯುತ್ತಮ ಸಾಧನೆ ಮಾಡಿದ ಕನ್ನಿಕಾ ಭಟ್, ವೇಣುಗೋಪಾಲ್ AB, ನಮನ್ ಹೆಗಡೆ, ತೇಜಸ್ವಿ ಪೈ, ಹರ್ಷಿತಾ ಸೊರಟ್ಟಿ, ಚಿನ್ಮಯಿ ಹೆಗಡೆ, ಧನ್ಯ ಪಾಲಂಕರ್, ರಜತ್ BR, ಚಿರಾಗ್ ಗೌಡ, ಪ್ರೀತಮ್ ಆಚಾರಿ, ಸಂಭ್ರಮ ಹೆಗಡೆ, ಸುಶಾಂತ್ ಹೆಗಡೆ, ಲಾವಣ್ಯ ಹೆಗಡೆ ಈ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ, ಪ್ರಾಚಾರ್ಯರು, ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದನೆ ಸಲ್ಲಿಸಿದ್ದಾರೆ. ಮುರುಗೋಡು ನೌಕರರ ಭವನದ ಹತ್ತಿರ ಇಡಲಾಗಿದ್ದ ಬೈಕ್ ಕದ್ದು ಪರಾರಿಯಾಗಿದ್ದ ಆರೋಪಿ ಯಲ್ಲಾಪುರ ತಾಲೂಕಿನ ಮಂಚಿಕೇರಿ ನಿವಾಸಿ ನಾಸಿರ್ ಅಹಮದ್ ಇಮಾಮ್ ಸೈಯದ್ ಸಿದ್ದಿ ಈತನನ್ನು ಮುರುಗೋಡು ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಡಿವೈಎಸ್ಪಿ ಗೀತಾ ಪಾಟೀಲ್ ಮಾರ್ಗದರ್ಶನ, ಸಿಪಿಐ ರಂಗನಾಥ್ ನೀಲಮನ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ PSIಗಳಾದ ವಿನೋದ್ SK, ಪರಶುರಾಮ್ ಮಿರ್ಜಗಿ, ಸಿಬ್ಬಂದಿಗಳಾದ ಮಂಜೂರ್ ಚಿಂಚಲಿ, ಕೋಟೇಶ್ ನಾಗರವಳ್ಳಿ, ಅಣ್ಣಪ್ಪ ಬುಡಗೆ, ತಿರುಪತಿ ಚೌಡಣ್ಣನವರ್, ಬಸವರಾಜ್ ಲಂಬಾಣಿ ಪಾಲ್ಗೊಂಡಿದ್ದರು. ಸೌರಶಕ್ತಿಯ ಬಹುಬಳಕೆಯ ಸಾಧ್ಯತೆಯನ್ನು ಅನುಷ್ಠಾನಗೊಳಿಸಿ ಬಡಜನರ ಕೌಶಲ್ಯಾಭಿವೃದ್ಧಿಗೆ ನೆರವಾದ ಸೆಲ್ಕೋ ಸೋಲಾರ್ ಸಂಸ್ಥೆಗೆ ಅಂತಾರಾಷ್ಟ್ರೀಯ ಐಷೆಡನ್ ಗ್ರೀನ್ ಆಸ್ಕರ್ ಲಭಿಸಿದೆ. ಈ ಪ್ರಶಸ್ತಿಯನ್ನು ಸೆಲ್ಕೋ ಸಂಸ್ಥೆಯ CEO ಮೋಹನ್ ಭಾಸ್ಕರ್ ಹೆಗಡೆ ಸ್ವೀಕರಿಸಿದರು. ಲಂಡನ್ನಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಸ್ವೀಕರಿಸಿದ ಮೋಹನ್ ಹೆಗಡೆ, ಬದಲಿ ಇಂಧನ ಬಳಕೆ ತತ್ವ ಸಾರಿದ ಸೆಲ್ಕೋ ಸಂಸ್ಥೆ 1995ರಲ್ಲಿ ಮ್ಯಾಗ್ಸೆಸೆ ಪ್ರಶಸ್ತಿ ಪುರಸ್ಕೃತ ಡಾ. ಹರೀಶ್ ಹಂದೆ ಮತ್ತು ನವಿಲೆ ವಿಲಿಯಮ್ಸ್ ಅವರು ಸ್ಥಾಪಿಸಿದ ಸಂಸ್ಥೆ ಇದಾಗಿದೆ. ಬಡತನ ನಿರ್ಮೂಲನೆಗೆ ಸಮುದಾಯದ ಪರವಾಗಿ ಕೆಲಸ ಮಾಡುತ್ತಾ ಆಂಧ್ರಪ್ರದೇಶ, ಬಿಹಾರ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯದಲ್ಲಿ ಕೆಲಸ ಮಾಡುತ್ತಿದೆ. ಈ ಪ್ರಶಸ್ತಿಯ ಎಲ್ಲಾ ಗೌರವ ಸಂಸ್ಥೆಯ ಎಲ್ಲಾ ಸಹೋದ್ಯೋಗಿಗಳಿಗೆ, ಆಡಳಿತ ಮಂಡಳಿಗೆ ಹಾಗೂ ಸಂಸ್ಥೆಯೊಡನೆ ಸಂಬಂಧ ಹೊಂದಿದ ಎಲ್ಲರ ಪರಿಶ್ರಮಕ್ಕೆ ಸಲ್ಲುತ್ತದೆ ಎಂದರು. ವಿಶ್ವಬಂಧುಗಳಿಗೆಲ್ಲ ನಮಸ್ಕಾರ. Greetings from Selco. Good evening, my dear friends. It gives me a great pleasure to receive this prestigious award on behalf of all my colleagues, the board, and all partners associated with us. Selco's journey has been for the betterment of this society by providing solar energy, eradicating the poverty, leveraging on innovations based on traditional skills. By using clean energy, the inherent potential can be explored and can be passed on to the next generation. Our work highlights the importance of ecosystem of favorable policy, financing and skilled human resource. We have moved from basic energy access to the livelihood. Innovations took place in the areas of agriculture, animal husbandry, health and education. We have more than 200 different solutions which support the income generation activities with focus on women as well as youths, irrespective whether they are in urban or rural. We acknowledge more than 24,000 women empowerment and youth entrepreneurs who are the real ambassadors of this social mission.
our state and central government with their policies and schemes are also supporting this concept. This is the third time Selco is getting this award, and it has given us the platform to spread this philosophy globally. ಶಿರ್ಸಿ ತಾಲೂಕಿನ ಗುಡ್ನಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕತ್ರಿಕೊಪ್ಪದ ಸಾರ್ವಜನಿಕ ಬಾವಿ ದುರಸ್ತಿಗಾಗಿ ಪಿಡಿಒ ಗೋಪಾಲ್ ದೇವಾಡಿಗ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದ ಬಳಿಕ ಬಾವಿ ದುರಸ್ತಿಗೆ ಮುಂದಾಗಿದ್ದಾರೆ. ಈ ಬಾವಿ ಕಳೆದ 1 ವರ್ಷದಿಂದ ಕುಸಿತಕ್ಕೊಳಗಾಗಿ ಸ್ಥಳೀಯ ಗ್ರಾಮಸ್ಥರಿಗೆ ನೀರಿನ ಸಮಸ್ಯೆ ತಂದೊಡ್ಡಿತ್ತು. ಈ ಬಗ್ಗೆ ರಾಜ್ ಬ್ರೇಕಿಂಗ್ ಪಂಚಾಯಿತಿಯ ಗಮನಕ್ಕೆ ತಂದಿದ್ದರಿಂದ ತಕ್ಷಣಕ್ಕೆ ಸ್ಪಂದಿಸಿ ಪಿಡಿಒ ದುರಸ್ತಿಗಾಗಿ ಕ್ರಮ ಕೈಗೊಂಡಿದ್ದು, ಈ ಬಗ್ಗೆ ಗ್ರಾಮಸ್ಥರು ಪಂಚಾಯಿತಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಇವತ್ತು ನಾಳೆ ಮುಗಿಬೇಕು ಯಾಕಂದ್ರೆ ಸ್ವಲ್ಪ ಅರ್ಜೆಂಟ್ ಬರಲಿ ಕಡೆ ನಾವಿಲ್ಲೇ ವೇಟ್ ಮಾಡ್ತಿದ್ದೀವಿ. ಇಲ್ಲ ನೀವು ಬಂದಿದ್ದೀವಿ ಅವ್ನಿಗೆ ಬಂದು ಆಯ್ತು ನೀವು ಬಾ, ನೀವು ಊಟ ಎಲ್ಲ ಮಾಡ್ಕೊಂಡು ಬಾ. ಸರಿ ಬಂದು ಭೇಟಿ ಆಯ್ತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.